ಎಸ್, ಮತ್ತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚಿದೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಜಮ್ಮು ಭಾಗದಲ್ಲಿ ಬಹಳಷ್ಟು ಫೈರಿಂಗ್ ನಡೆದಿದೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಪಾಕಿಸ್ತಾನ ಸುಮ್ಮನೆ ಕುಳಿತುಕೊಳ್ಳುವ ರಾಷ್ಟ್ರ ಅಲ್ಲ, ಯುದ್ಧೋನ್ಮಾದ ಬೈ ಬರ್ತೆ ಅವ್ರಿಗಿರುತ್ತೆ. ಹೀಗಾಗಿ ಅದು ಒಂದು ರೀತಿ ಯಾವಾಗಲೂ ಯುದ್ಧದ ಮೂಡ್ನಲ್ಲೇ ಇರುವಂತಹ ದೇಶ. ಜಮ್ಮು ಏರ್ಪೋರ್ಟ್ ಬಳಿ ಭಾರೀ ಸ್ಫೋಟ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಜಮ್ಮು ಪ್ರದೇಶದಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆಗಿದೆ. ಜಮ್ಮು ಸುತ್ತಮುತ್ತ ಕರೆಂಟ್ ಕಟ್ ಮಾಡಲಾಗಿದೆ. ಮೋಸ್ಟ್ಲಿ ಬ್ಲ್ಯಾಕ್ಔಟ್ ಆ ಥರದ್ದು ಏನಾದರೂ ಮಾಡ್ತಾರೆ ಅಂತ ಅನಿಸುತ್ತೆ. ಜಮ್ಮುವಿನಲ್ಲಿ ಮೊಳಗಿದೆ ವಾರ್ ಸೈರನ್. ಪಾಕಿಸ್ತಾನದಿಂದ ಜಮ್ಮು ಮೇಲೆ ಡ್ರೋನ್ ದಾಳಿ ನಡೀತಾ ಇದೆ. ಸೊ ಶತ್ರು ರಾಷ್ಟ್ರವನ್ನು ಯಾವತ್ತೂ ಕೂಡ ಈಸಿಯಾಗಿ ತೆಗೆದುಕೊಳ್ಳಬಾರದು. ಅದನ್ನೇ ಭಾಸ್ಕರ್ ಅವರು ಹೇಳ್ತಾ ಇದ್ರು. ಒಂದಿಷ್ಟು ನಾವು ಕಣ್ಣ ರೆಪ್ಪೆ ಮಿಟುಕಿಸದೆ ಎಚ್ಚರವಾಗಿದ್ದೇವೆ ಅಂತ. ಪಾಕಿಸ್ತಾನ ಈ ರೀತಿಯಾದಂಥ ಪ್ರಯತ್ನ ಮಾಡುತ್ತೆ ಅಂತ ಸೇನೆಗೆ ಗೊತ್ತು. ಹೀಗಾಗಿನೇ ಈ ಪಹಲ್ಗಾಮ್ ದಾಳಿ ನಡೆದ 2 ವಾರಗಳ ನಂತರ ನಾವು ನುಗ್ಗಿ ಹೊಡಿತಾ ಇರೋದು. ಆಮೇಲೆ ಅಲ್ಲಿಂದ ಬರಬಹುದಾದಂತಹ ಎಲ್ಲ ರೀತಿಯಾದಂಥ ದಾಳಿಯನ್ನು ತಡೆಯೋದಕ್ಕೂ ಕೂಡ ಸೇನೆ ರೆಡಿಯಾಗಿದೆ. ಈ ರೀತಿಯಾದಂತಹ ದಾಳಿ, ಈ ರೀತಿಯಾದಂತಹ ಪ್ರತಿರೋಧ ಒಳ್ಳೆಯ ಪದ ಅಲ್ಲ. ಪ್ರತಿರೋಧ ನಮ್ಮ ಕಡೆಯಿಂದ ಸರಿಯಾದ ಪದ. ಪಾಕಿಸ್ತಾನದಿಂದ ಪ್ರಚೋದನೆ, ಪಾಕಿಸ್ತಾನದಿಂದ ನಡೀಬಹುದಾದಂತಹ ವಿಧ್ವಂಸಕ ಕೃತ್ಯ, ಇವುಗಳಿಗೆ ನಾವು ರೆಡಿಯಾಗಿದ್ದೇವೆ. ಡ್ರೋನ್ ದಾಳಿ ತಡೆದ ಏರ್ ಡಿಫೆನ್ಸ್ ಸಿಸ್ಟಮ್ ಮಧ್ಯಾಹ್ನ ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಈಗಾಗಲೇ ಪಾಕಿಸ್ತಾನ ಬಹಳಷ್ಟು ದಾಳಿಯನ್ನು ನಡೆಸ್ತಾ ಇದೆ. ಆ ಕಡೆಯಿಂದ ಮಿಸೈಲ್ ದಾಳಿ ಆಗಿರ್ಬೋದು ಅಥವಾ ಡ್ರೋನ್ ದಾಳಿ ಆಗಿರ್ಬೋದು ನಡೀತಾ ಇದೆ. ಆದರೆ ನಮ್ಮ ಒಂದು ಡಿಫೆನ್ಸ್ ಸಿಸ್ಟಮಿಂದ ನಾವು ಅವೆಲ್ಲವನ್ನು ಕೂಡ ತಟಸ್ಥ ಮಾಡ್ತಾ ಇದ್ದೀವಿ, ಡಿಆಕ್ಟಿವೇಟ್ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಎಸ್ ಭಾಸ್ಕರ್ ಸರ್, ಏನಿದು ಇಂಥ ಸುದ್ದಿಗಳನ್ನ ನೋಡಿದಾಗ ಒಂದು ಸ್ವಲ್ಪ ಭಯನೇ ಆಗುತ್ತೆ. ನಿಜ ಅಂದರೆ ಜನಸಾಮಾನ್ಯರಾಗಿ ಯೋಚನೆ, ನಾವಿಲ್ಲಿ ಕೂತು ಧೈರ್ಯ ತುಂಬುವ ಕೆಲಸ ಒಂದು ಕಡೆ ಇರುತ್ತೆ, ಅಥವಾ ಧೈರ್ಯ ಅಂತಲ್ಲ, ಅದು ಬರ್ತೆ ನಮಗೆ ಬಂದಿರುತ್ತೆ. ಪಾಕಿಸ್ತಾನ ಅಂದರೆ ನಡಿ ಹೋಗೋಣ ಅಂತ ಆ ಥರದ ಒಂದು ಹುಮ್ಮಸ್ಸು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಬಟ್ ಜಮ್ಮು ಏರ್ಪೋರ್ಟ್ ಬಳಿ ದೊಡ್ಡ ಸದ್ದು, ಆ ಥರದ ವಿಚಾರಗಳು ಬಂದಾಗ ನೋಡಿ ಇದೆ ಅಂತೆ. ಅದು ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಾ. ಎಸ್, ಶಬ್ದ ಏನು ಸರ್ ಅದು? ಡ್ರೋನ್ಸ್ ಅಲ್ಲ, ಮಿಸೈಲ್ಸ್ ಇರುತ್ತೆ. ಸೊ ಬಟ್ ಎಲ್ಲ ನ್ಯೂಟ್ರಲೈಸ್ ಆಗ್ತಾ ಇದೆ ನೋಡಿ. ಅವ್ರು ಹೊಡಿತಾ ಇದ್ದಾರೆ, ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ನ್ಯೂಟ್ರಲೈಸ್ ಮಾಡ್ತಾ ಇದೆ. ಹೇಗಿರುತ್ತೆ ಸರ್ ಅದು? ಅದು ಹೆಂಗೆ ಗೊತ್ತಾಗುತ್ತೆ? ಅದು ಹೇಳ್ತೀನಿ ಕೇಳಿ. ಲಾಂಚ್ ಮಾಡ್ತಾರಲ್ಲ, ರಡಾರ್ಸ್ ಇದಾವೆ. ಒಂದು ಮೇನ್ ರಡಾರ್ ಅಂತ ಇರುತ್ತೆ, ಅದು ಲಾಂಗೆಸ್ಟ್ ರೇಂಜ್ 600 ಕಿಲೋಮೀಟರ್ಸ್ವರೆಗೂ ಅಲ್ಲಿ ಅವ್ರು ಲಾಂಚ್ ಮಾಡಿದ ತಕ್ಷಣ ಡಿಟೆಕ್ಟ್ ಮಾಡುತ್ತೆ. ಮಾಡಿದ ತಕ್ಷಣ ನಮ್ಮ ಇವ್ರಿಗೆ ಬೇರೆ ರೆಡಿಯಾಗಿ ಅದು ಈಗ ಒಂದು ಫೈರ್ ಮಾಡಿದ ತಕ್ಷಣ ಯಾವ ಡೈರೆಕ್ಷನ್ ಅಂತ ನಮಗೆ ಕೋಆರ್ಡಿನೇಟ್ಸ್ ಮೇಲೆ ಗೊತ್ತಾಗುತ್ತೆ. ಅದಕ್ಕೆ ಅಲ್ಲಿನ ಏರ್ ಡಿಫೆನ್ಸ್ ಸಿಸ್ಟಮ್ ನಾವು ವಾರ್ನ್ ಮಾಡ್ತೀವಿ, ಅಲ್ಲಿ ವಾರ್ನಿಂಗ್ ಹೋಗುತ್ತೆ. ಅವ್ರು ಫುಲ್ ಆಕ್ಟಿವ್ ಇರ್ತಾರೆ. ಆಗಲೇ ಏನು ಮಾಡ್ತಾರೆ, ಅದನ್ನ ಹೆಂಗೆ ತಡೀತಾರೆ ಕ್ಷಿಪಣಿನ? ನಮ್ದು ಇನ್ನೊಂದು ಮಿಸೈಲ್ ಇರುತ್ತೆ, S-400 ಆಕಾಶ್. S-400 ಅದು ಲಾಂಚ್ ಆಗಿದ್ದು ಒಂದು ಮೇನ್ ಬಂದ್ಬಿಟ್ಟು ಅಲ್ಲಿ ಆ ಕಡೆಯಿಂದ ಬರ್ತಾ ಇದೆ ಅಂತ ನಾವು ನಿಮ್ಗೆ ಹೇಳ್ತೀವಿ. ನಿಮ್ಮ ಹತ್ರ ನಿಮ್ಮದು ಅದನ್ನ ತಡೆಯೋ ಇದು ನಿಮ್ಮ ಹತ್ರ ಇರುತ್ತೆ. ತಡೆಯೋಲ್ಲ, ಡೆಸ್ಟ್ರಾಯ್ ಮಾಡೋದು. ತಡೆಯೋಕೆ ಹೋಗಲ್ಲ, ಅದನ್ನ ಅಲ್ಲೇ ಆಕಾಶದಲ್ಲೇ ಮುಗಿಸ್ಬಿಡ್ತೀವಿ. ಆಕಾಶದಲ್ಲೇ ಡೆಸ್ಟ್ರಾಯ್ ಆಗುತ್ತೆ ಅದು. ಆ ಮಿಸೈಲ್, ಅವ್ರದ್ದೊಂದು ಮಿಸೈಲ್ ಬರ್ತಾ ಇರುತ್ತೆ ಅಥವಾ ಡ್ರೋನ್ ಬರ್ತಾ ಇರುತ್ತೆ. ನಾವೊಂದು ಮಿಸೈಲ್ ಲಾಂಚ್ ಮಾಡ್ತೀವಿ, ಸರ್ಫೇಸ್ ಟು ಏರ್ ಮಿಸೈಲ್ ಅಂತೀವಿ ಅದಕ್ಕೆ, SAM. ನಾವು ಇಲ್ಲಿ ಚಿಕ್ಕ ರಡಾರ್, ಶಾರ್ಟ್ ಡಿಸ್ಟೆನ್ಸ್ ಪ್ರಿಸೈಸ್ ರಡಾರ್ಸ್ ಇರ್ತಾವೆ ಇಲ್ಲಿ. ಅದು ಪ್ರಿಸೈಸೇ ಇರುತ್ತೆ, ಅದೇನು ಕಡಿಮೆ ಇರೋಲ್ಲ. ಇದು ಕರೆಕ್ಟಾಗಿ ಡಿಟೆಕ್ಟ್ ಮಾಡಿಬಿಟ್ಟು ಟ್ರ್ಯಾಕ್ ಮಾಡ್ಕೊಂಡು ಹೋಗುತ್ತೆ. ನಾವು ಈ ಡಿಸ್ಟೆನ್ಸ್ಗೆ ಬಂದಾಗ ಅದಕ್ಕೆ ಲಾಕ್ ಮಾಡಿಬಿಟ್ಟು ನಾವು ಲಾಂಚ್ ಮಾಡ್ತೀವಿ. ಅದು ಬರ್ತಾ ಇರೋ ಟೈಮಲ್ಲಿ ಇಲ್ಲಿ ಅಟ್ಯಾಕ್ ಮಾಡಿ ಅಲ್ಲಿ ಎಕ್ಸ್ಪ್ಲೋಸಿವ್ಸ್ ಎಲ್ಲ ಅಲ್ಲೇ ಮುಗಿದೋಗುತ್ತೆ. ಅಲ್ಲೇ ಗಾಳಿಗೆ ತೂರು ಬರುತ್ತೆ. ತಪ್ಪಿ ಇದು ನೋಡಿ, ದೊಡ್ಡ ರಡಾರ್ ಇದೆಯಲ್ಲ, 600 ಕಿಲೋಮೀಟರ್ಸ್ ದೂರ ಅವ್ರು ಲಾಂಚ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ. ಈಗ ಇಲ್ಲಿಂದ ಬೆಳಗಾಮಿಂದ ಲಾಂಚ್ ಮಾಡಿದ್ರೆ ಬೆಂಗಳೂರು ತಕ್ಷಣ ಗೊತ್ತಾಗಿರುತ್ತೆ. ಓಕೆ.